13 ವರ್ಷಗಳು ಉರುಳಿ ಹೋಯಿತು. ಕುಮಾರಿ ಸೌಜನ್ಯಳನ್ನು ಅತ್ಯಾಚಾರವೆಸಗಿ ಹತ್ಯೆ ಮಾಡಿದಂಥವ್ರು ಯಾರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಫಿಕ್ಸ್ ಮಾಡಿದಂತಹ ಸಂತೋಷ್ ರಾವ್ ಅನ್ನುವ ವ್ಯಕ್ತಿಯನ್ನು ನಿರಪರಾಧಿ ಅಂತ ನ್ಯಾಯಾಲಯ ಬಿಡುಗಡೆ ಮಾಡಿದೆ. ವಿನಾಕಾರಣ ಸೆರೆವಾಸವನ್ನು ಅನುಭವಿಸಿದಂತಹ ಸಂತೋಷ್ ರಾವ್ ಈಗ ಹೊರಗಡೆ ಇರೋದೇನೋ ನಿಜ, ಆದರೆ ಆತನನ್ನು ಫಿಕ್ಸ್ ಮಾಡಿದಂತಹ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಆಗಿದೆ ಅನ್ನೋದಕ್ಕೆ ಎಲ್ಲೂ ಉತ್ತರಗಳೇ ಸಿಗ್ತಾ ಇಲ್ಲ. ನ್ಯಾಯಾಲಯ ಕೂಡ ಅಕ್ವಿಟಲ್ ಕಮಿಟಿಯನ್ನು ನೇಮಕ ಮಾಡಬೇಕು ಅನ್ನುವ ಆದೇಶವನ್ನು ಕೊಟ್ಟಿದ್ದರೂ ಕೂಡ ಯಾವುದೇ ರೀತಿಯ ಪ್ರಯೋಜನಗಳು ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ದಿನದಿನವೂ ತೀವ್ರಗೊಳ್ತಾನೇ ಇದೆ. ಇದೇ ಹೊತ್ತಿನಲ್ಲಿ ಇಂಥದ್ದಕ್ಕೆ ಹೋಲುವಂತಹ, ಆದರೆ ಇಲ್ಲಿ ಅತ್ಯಾಚಾರ ಅಥವಾ ಹತ್ಯೆ ಆಗಿಲ್ಲದೆ ಇರುವಂತಹ ಒಂದು ವಿಚಿತ್ರ ಮತ್ತು ಕುತೂಹಲಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ. ಇದು ನಡೆದಿರುವಂಥದ್ದು ಕುಶಾಲನಗರದಲ್ಲಿ. ಕುಶಾಲನಗರದ ಬಸವನಹಳ್ಳಿಯ ಜೇನುಕುರುಬ ಅನ್ನುವ ಆದಿವಾಸಿ ಸಮುದಾಯದ ಸುರೇಶ ಅನ್ನುವಾತ ಮಲ್ಲಿಗೆ ಅನ್ನುವಳನ್ನು ವಿವಾಹ ಆಗಿರ್ತಾನೆ. ಅವರಿಗೆ 2 ಮಕ್ಕಳು ಕೂಡ ಇರ್ತವೆ. ಮಲ್ಲಿಗೆ ಒಂದು ದಿನ ಇದ್ದಕ್ಕಿದ್ದ ರೀತಿಯಲ್ಲಿ ನಾಪತ್ತೆ ಆಗಿಬಿಡ್ತಾಳೆ. ಆಗ ಗಂಡ ಸುರೇಶ ನವೆಂಬರ್ 12, 2020 ಕುಶಾಲನಗರದ ಗ್ರಾಮಾಂತರ ಠಾಣೆಗೆ ದೂರನ್ನು ನೀಡಿ ನನ್ನ ಪತ್ನಿ ನಾಪತ್ತೆಯಾಗಿದ್ದಾಳೆ, ಆಕೆ ನಾಪತ್ತೆ ಆಗಿರುವುದಕ್ಕೆ ಕಾರಣ ಗಣೇಶ ಅನ್ನುವಂತಹ ವ್ಯಕ್ತಿ ಅನ್ನುವಂತಹ ದೂರನ್ನು ಕೊಟ್ಟಿರ್ತಾರೆ. ಆದರೆ ಅದರ ಬಗ್ಗೆ ಯಾವುದೇ ರೀತಿಯ ತನಿಖೆಗಳು ಆಗೋದೇ ಇಲ್ಲ. ಪತ್ನಿ ನಾಪತ್ತೆಯಾಗಿದ್ದಾಳೆ ಅನ್ನುವ ದೂರನ್ನು ಕೊಟ್ಟಿದ್ದ 2 ವರ್ಷಗಳ ನಂತರ, ಅಂದರೆ 2022ರಲ್ಲಿ ಬೆಟ್ಟದಪುರ ಠಾಣೆಯ ಆರಕ್ಷಕರು ಇಲ್ಲಿ ಮಹಿಳೆಯ ಶವವೊಂದು ಪತ್ತೆಯಾಗಿದೆ ಅಂತ ಹೇಳಿ ಸುರೇಶ ಮತ್ತು ಆತನ ಅತ್ತೆ, ಅಂದರೆ ನಾಪತ್ತೆ ಆಗಿರುವಂತಹ ಪತ್ನಿ ಮಲ್ಲಿಗೆಯ ತಾಯಿ ಗೌರಿಯನ್ನು ಜೀಪಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಪೊದೆಯೊಂದರಲ್ಲಿ ಮಹಿಳೆಯ ಅಸ್ಥಿಪಂಜರ ಸಿಗ್ತದೆ. ಅದು ನಾಪತ್ತೆಯಾಗಿದ್ದಂತಹ ಮಲ್ಲಿಗೆಯದು. ಆಕೆಗೆ ಕುಡಿದ ಮತ್ತಿನಲ್ಲಿ ಬಲವಾದ ಪೆಟ್ಟನ್ನು ಕೊಟ್ಟು ಆತನ ಗಂಡ ಸುರೇಶನೇ ಹತ್ಯೆ ಮಾಡಿದ್ದಾನೆ ಅಂತ ಹೇಳಿ ಸುರೇಶನಿಂದ ಸ್ವಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ತಾರೆ. ಅದರಲ್ಲಿ ನಾನು ನನ್ನ ಹೆಂಡತಿ ಕುಡಿತಾ ಕೂತಿದ್ವಿ, ಆ ಸಂದರ್ಭದಲ್ಲಿ ನಾನು ದೊಣ್ಣೆಯಿಂದ ಹೊಡೆದು ಹತ್ಯೆ ಮಾಡಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು ತನ್ನ ಸಹಿಯನ್ನು ಹಾಕ್ಬಿಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಮಲ್ಲಿಗೆಯ ತಾಯಿ ಗೌರಿ ಕೂಡ ನನ್ನ ಮಗಳು ಹತ್ಯೆ ಆಗಿದ್ದಾಳೆ ಅನ್ನುವ ಕಂಪ್ಲೇಂಟನ್ನು ಕೊಡ್ತಾಳೆ. ಅದನ್ನು ಆಧರಿಸಿನೇ FIR ಮಾಡಿಬಿಡುವಂತಹ ಆರಕ್ಷಕರು ಅದಕ್ಕೆ ಸಂಬಂಧಪಟ್ಟಂತೆ ಗಂಡ ಸುರೇಶನನ್ನು ಬಂಧಿಸಿಬಿಡ್ತಾರೆ. ಇಲ್ಲಿ ಆ ಮೃತದೇಹ ನಿಜವಾಗಲೂ ಮಲ್ಲಿಗೆಯದ ಅನ್ನುವಂತಹ FSL ರಿಪೋರ್ಟನ್ನಾಗಲಿ DNA ರಿಪೋರ್ಟನ್ನಾಗಲಿ ಆರಕ್ಷಕರು ಪಡೆದುಕೊಳ್ಳದೇ ಏಕಾಏಕಿಯಾಗಿ FIR ಅನ್ನು ದಾಖಲಿಸಿಕೊಂಡು ಗಂಡ ಸುರೇಶನನ್ನು ಬಂಧಿಸಿಬಿಟ್ಟು ನ್ಯಾಯಾಲಯಕ್ಕೆ ಹಾಜರು ಮಾಡಿಬಿಡ್ತಾರೆ. ಹೆಂಡತಿಯನ್ನು ನಾನೇ ಕೊಂದಿದ್ದು ಅಂತ ಸ್ವಹೇಳಿಕೆಯನ್ನು ಕೊಟ್ಟಿದ್ದರಿಂದ ಸುರೇಶನನ್ನು ಜೈಲು ಪಾಲು ಮಾಡಲಾಗ್ತದೆ. ಹೀಗೆ 2 ವರ್ಷಗಳ ಕಾಲ ಸುರೇಶ್ ಜೈಲಿನಲ್ಲಿ ಇರ್ತಾನೆ. ಆನಂತರದಲ್ಲಿ ಅವನ ಬಿಡುಗಡೆಯನ್ನು ಮಾಡಿಸಿರ್ತಾರೆ ವಕೀಲ ಪಾಂಡು ಪೂಜಾರಿ ಅನ್ನುವಂಥವರು. ಇಲ್ಲಿ ವಿಚಿತ್ರವಾದ ತಿರುವು ಸಿಗೋದು ಯಾವಾಗ ಅಂತಂದರೆ ಏಪ್ರಿಲ್ 1 ಅದು ಏನು ಅಂತಂದರೆ, ನಾಪತ್ತೆಯಾಗಿದ್ದಳು, ಆನಂತರ ಗಂಡನಿಂದಲೇ ಹತ್ಯೆಯಾದಳು ಅಂತ ಹೇಳಲಾಗಿದ್ದಂತಹ ಮಲ್ಲಿಗೆ ಇದ್ದಕ್ಕಿದ್ದಾಗೆ ಮಡಿಕೇರಿಯ ಹೋಟೆಲ್ ತನ್ನ ಪ್ರಿಯಕರನ ಜೊತೆ ಜೀವಂತವಾಗಿ ಕಾಣಿಸ್ಕೊಂಡು ಬಿಡ್ತಾಳೆ. ಆಕೆ ಪ್ರಿಯಕರನ ಜೊತೆ ಇರುವಂತಹ ಫೋಟೋಗಳನ್ನು ಜೈಲಿನಿಂದ ಬಿಡುಗಡೆಯಾಗಿ ಊರಿನಲ್ಲಿ ಇದ್ದಂತಹ ಸುರೇಶ್ಗೆ ಆತನ ಗೆಳೆಯರು ಫೋಟೋಗಳ ಮೂಲಕ ಕಳಿಸ್ಕೊಡ್ತಾರೆ. ಆತ ಅದನ್ನು ವಕೀಲರ ಗಮನಕ್ಕೆ ತರ್ತಾನೆ. ಆ ಪ್ರಕರಣ ನ್ಯಾಯಾಲಯಕ್ಕೂ ಕೂಡ ಹೋಗ್ತದೆ. ಇದು ನಡೀತಾ ಇರುವಂಥದ್ದು ಮೈಸೂರಿನ ನ್ಯಾಯಾಲಯದಲ್ಲಿ. ಹೆಂಡತಿ ಬದುಕಿದ್ದರೂ ಕೂಡ ಆತನ ಗಂಡನೇ ಕೊಲೆ ಮಾಡಿದ್ದಾನೆ ಅನ್ನುವ ಆರೋಪವನ್ನು ಹೊರಿಸಿ 2 ವರ್ಷಗಳ ಕಾಲ ಜೈಲಿನಲ್ಲಿ ಕೂರಿಸಿದಂತಹ ಆರಕ್ಷಕರು ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಏನು ಬೇಕಾದರೂ ಮಾಡ್ಕೊಂಡು ಬಿಡ್ತಾರೆ ಅನ್ನುವುದಕ್ಕೆ ಈ ಪ್ರಕರಣ ಜ್ವಲಂತ ನಿದರ್ಶನವಾಗಿ ನಮ್ಮ ಮುಂದೆ ಇದೆ. ಇನ್ನೂ ವಿಚಿತ್ರ ಏನು ಅಂತಂದರೆ, ಮಲ್ಲಿಗೆಯ ತಾಯಿ ಗೌರಮ್ಮ ನನ್ನ ಮಗಳು ಹತ್ಯೆ ಆಗಿದ್ದಾಳೆ ಅನ್ನುವಂತಹ ಕಂಪ್ಲೇಂಟನ್ನು ಯಾವಾಗ ಕೊಡ್ತಾಳೋ ಅದಾದ 13 ದಿನದಲ್ಲಿ ಅಸ್ಥಿಪಂಜರ ಸಿಗ್ತದೆ. ಮೃತದೇಹ 13 ದಿನಗಳಲ್ಲೇ ಅಸ್ಥಿಪಂಜರ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆಗಳು ಇರುವ ಜೊತೆಯಲ್ಲೇ ಅಲ್ಲಿ ದೊರೆತಿದ್ದಂತಹ
ಬಟ್ಟೆಗಳು, ಒಳ ಉಡುಪುಗಳು ಹಾಗೂ ಇತ್ಯಾದಿಗಳು ಯಾವುದೇ ರೀತಿಯ ಮಲಿನ ಆಗದೇ ಸ್ವಚ್ಛವಾಗಿಯೇ ಇದ್ದವು. ಮರ್ಡರ್ ಆದಂತಹ ವ್ಯಕ್ತಿಯ ಬಟ್ಟೆಗಳು ಯಾವುದೇ ರೀತಿಯ ಕೊಳಕು ಆಗದೇ ಇರುವುದು ಕೂಡ ಹೇಗೆ ಸಾಧ್ಯ ಆಗ್ತದೆ ಅನ್ನುವ ಪ್ರಶ್ನೆಗಳು ಕೂಡ ಎದ್ದು ನಿಂತಿವೆ. ಇಷ್ಟೆಲ್ಲ ಇದ್ದರೂ ಕೂಡ ಆಕೆಯ ಗಂಡನಿಂದಲೇ ನಾನೇ ಹೊಡೆದು ಕೊಲೆ ಮಾಡಿದೆ ಅನ್ನುವ ಹೇಳಿಕೆಯನ್ನು ಪಡೆದುಕೊಂಡಿದ್ದಂತಹ ಪೊಲೀಸರು ಈಗ ಆ ಮಹಿಳೆ ಜೀವಂತವಾಗಿ ಇರುವುದನ್ನು ಕಂಡು ತಮ್ಮ ಬಂಡವಾಳ ಬಯಲಾಗ್ತದೆ ಅನ್ನುವ ನಡುಕದಲ್ಲಿ ಇದ್ದಾರೆ. ಮೈಸೂರಿನ ನ್ಯಾಯಾಲಯದ ಗಮನಕ್ಕೆ ಈ ವಿಚಾರವನ್ನು ಸುರೇಶ್ ಪರವಾದ ವಕೀಲರಾದ ಪಾಂಡು ಪೂಜಾರಿ ಅವರು ತಂದಿದ್ದಾರೆ. ಇದರಿಂದ ನ್ಯಾಯಾಧೀಶರು ಜಿಲ್ಲೆಯ SP ವಿಷ್ಣುವರ್ಧನ ಮತ್ತು ತನಿಖಾಧಿಕಾರಿ ಪ್ರಕಾಶ್ ಅವರನ್ನು ಕರೆಸಿಕೊಂಡು ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿರುವ ಬಗ್ಗೆ ತನ್ನ ಖಂಡನೆಗಳನ್ನು ಕಟು ಮಾತುಗಳಲ್ಲಿ ಹೇಳಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಇತರೆ ವಿಚಾರಗಳನ್ನು ನ್ಯಾಯಾಲಯದ ಮುಂದೆ ಇಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಸಂತೋಷ್ ರಾವ್ ರೀತಿಯಲ್ಲೇ ಮಲ್ಲಿಗೆಯ ಗಂಡ ಸುರೇಶ್ ನಿರಪರಾಧಿ ಅಂತ ಗೊತ್ತಿದ್ದರೂ ಕೂಡ ಆರಕ್ಷಕರು ಆತನನ್ನೇ ಪತ್ನಿಯನ್ನು ಕೊಲೆ ಮಾಡಿದ ಕೊಲೆಗಾರ ಅಂತ ಹೇಳಿ 2 ವರ್ಷಗಳ ಕಾಲ ಜೈಲಿನಲ್ಲಿ ಇರುವಂತೆ ಮಾಡಿದ್ದು ಯಾಕೆ? ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯ ತಪಾಸಣೆಗಳನ್ನು ತನಿಖೆಗಳನ್ನು ಮಾಡದೇ ತಮ್ಮ ಕರ್ತವ್ಯದ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಇನ್ಯಾರನ್ನೋ ಫಿಕ್ಸ್ ಮಾಡುವಂತಹ ಪ್ರಕರಣ ಇಲ್ಲೂ ಕೂಡ ನಡೆದಿದೆ ಅನ್ನುವುದಕ್ಕೆ ಈ ಪ್ರಕರಣವೇ ಜ್ವಲಂತ ಸಾಕ್ಷಿಯಾಗಿದೆ. ಪೊಲೀಸರು ತಮ್ಮ ಹೊಣೆಗಾರಿಕೆಯನ್ನು ಸರಿಯಾಗಿ ನಿಭಾಯಿಸದೇ ಯಾರನ್ನೋ ಯಾವುದೋ ಕೇಸಲ್ಲಿ ಫಿಕ್ಸ್ ಮಾಡಿ ತಮ್ಮ ಹೊಣೆಗಾರಿಕೆಯಿಂದ ನುಣುಸಿಕೊಳ್ಳುವಂತಹ ಯತ್ನ ಮಾಡುತ್ತಿರುವ ರೀತಿಯಲ್ಲೇ ಸೌಜನ್ಯ ಪ್ರಕರಣದಲ್ಲೂ ಕೂಡ ಆಗಿದೆ. ಅಲ್ಲೂ ಕೂಡ ಅತ್ಯಾಚಾರಿ ಮತ್ತು ಹತ್ಯೆಯನ್ನು ಮಾಡಿದಾತ ಸಂತೋಷ್ ರಾವ್ ಅನ್ನುವಂಥವನನ್ನು ಫಿಕ್ಸ್ ಮಾಡಿ ಆತನನ್ನು ಕೂಡ ವಿನಾಕಾರಣವಾಗಿ ಜೈಲಿನಲ್ಲಿ ಕೊಳೆಯುವಂತೆ ಮಾಡಿದ್ದುದು ಕೂಡ ಸುರೇಶ್ ಅನ್ನುವಂತಹ ಆದಿವಾಸಿ ಸಮುದಾಯದ ವ್ಯಕ್ತಿ ತನ್ನ ಪತ್ನಿಯನ್ನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಜೈಲಿಗೆ ಕಳಿಸಿಬಿಡಲಾಗ್ತದೆ. ಆದರೆ ಪತ್ನಿ ಕೊಲೆ ಆಗಿರೋದೇ ಇಲ್ಲ. ಏಪ್ರಿಲ್ 1ನೇ ತಾರೀಕು ಆಕೆ ತನ್ನ ಪ್ರಿಯಕರನ ಜೊತೆ ಮಡಕೇರಿಯ ಹೋಟೆಲ್ನಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ಇಲ್ಲಿ ಬದುಕಿದ್ದಂತಹ ಮಲ್ಲಿಗೆಯನ್ನೇ ಪತ್ತೆ ಮಾಡದೆ ಆಕೆ ಸತ್ತಿದ್ದಾಳೆ ಅಂತ ಬೇರೆ ಯಾರದೋ ಅಸ್ಥಿಪಂಜರವನ್ನು ಸಂಸ್ಕಾರ ಮಾಡಿಬಿಟ್ಟಿರುವಂತಹ ಆರಕ್ಷಕರು ಈಗ ಮತ್ತಷ್ಟು ತೊಂದರೆಗೆ ಸಿಲುಕಿಕೊಂಡಿದ್ದಾರೆ. ಆ ರೀತಿ ಅಸ್ಥಿಪಂಜರವನ್ನು ದಹನ ಮಾಡಿದಂತಹ ಅಥವಾ ಅಂತ್ಯ ಸಂಸ್ಕಾರ ಮಾಡಿದಂತಹ ಆ ಅಸ್ಥಿಪಂಜರ ನಿಜವಾಗಲೂ ಯಾರದು ಅನ್ನುವ ಪ್ರಶ್ನೆಗಳು ಕೂಡ ಎದ್ದಿವೆ. ಯಾವುದೇ ವೈಜ್ಞಾನಿಕ ವರದಿಗಳು ಬರುವುದಕ್ಕೆ ಮುನ್ನವೇ FIR ಮಾಡಿ ಸುರೇಶನನ್ನು ಬಂಧಿಸಿ ಜೈಲಿಗೆ ಹೋಗುವಂತೆ ಮಾಡಿದರಲ್ಲಿ ಆರಕ್ಷಕರ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇದೆ. ಇದು ಅತ್ಯಂತ ವಿಚಿತ್ರ ತಿರುವುಗಳನ್ನು ಪಡೆದುಕೊಳ್ತಾ ಇರುವಂತಹ ಪ್ರಕರಣ ಆಗಿದ್ದು, ಪೊಲೀಸರ ಕರ್ತವ್ಯ ಲೋಪಕ್ಕೆ ಇದು ಒಂದು ಹೆಗ್ಗುರುತಾಗಿ ನಿಂತಿದೆ. ಈ ಪ್ರಕರಣ ನಾಡಿನಾದ್ಯಂತ ಸಂಚಲನವನ್ನು ಹುಟ್ಟುಹಾಕ್ತಾ ಇದೆ. ಇದನ್ನು ಸೌಜನ್ಯ ಪ್ರಕರಣದ ಜೊತೆಗೂ ತಳುಕು ಹಾಕಿಕೊಂಡು ನೋಡಬಹುದಾಗಿದ್ದು ಯಾಕೆ ಅಂತ ಅಂದರೆ, ನಿರಪರಾಧಿ ಸಂತೋಷ್ ರಾವ್ ರೀತಿಯಲ್ಲೇ ಇಲ್ಲಿ ನಿರಪರಾಧಿ ಗಂಡ ಸುರೇಶನನ್ನು ವಿನಾಕಾರಣ ಜೈಲಿಗೆ ಹಟ್ಟಿದಂತಹ ಪೊಲೀಸರ ವಿರುದ್ಧ ಯಾವ ಕ್ರಮಗಳು ಆಗ್ತವೆ? ಪತ್ನಿ ಬದುಕಿದ್ದರೂ ಕೂಡ ಆಕೆ ಸತ್ತಿದ್ದಾಳೆ ಅಂತ ತೋರಿಸಿದಂತಹ ಅಸ್ಥಿಪಂಜರ ಯಾವುದು ಅನ್ನುವುದನ್ನು ಈಗ ಪೊಲೀಸರು ನ್ಯಾಯಾಲಯದ ಮುಂದೆ ಬಿಚ್ಚಿಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಇದು ನಿಜಕ್ಕೂ ಒಂದು ರೀತಿಯಲ್ಲಿ ವಿಲಕ್ಷಣವಾದ ಪ್ರಕರಣ ಆಗಿದ್ದು, ಆರಕ್ಷಕರ ವೈಫಲ್ಯತೆಯನ್ನು ಎತ್ತಿ ಹಿಡಿಯುವಂತಹ ಪ್ರಕರಣವೂ ಆಗಿದೆ. ಇದೇ ರೀತಿಯಲ್ಲಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಯಾವುದಾದರೂ ತಿರುವು ಸಿಕ್ಕಿ ನಿಜವಾದ ಅಪರಾಧಿ ಯಾರು ಅನ್ನೋದು ಸಿಕ್ಕಿ ಬೀಳಬಹುದು ಅನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಸಂಚಿಕೆ ನಮಸ್ಕಾರ. ಎಲ್ಲರಿಗೂ ಫೋನ್ ಮಾಡ್ತೀನಿ, ಹಿಂಗೆ ಆಗಿದೆ ನನಗೆ
ದಿವಸಗಳೇ ಮಡಿಕೇರಿಯಲ್ಲಿ ನಿನ್ನೆ 4:10ಕ್ಕೆ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಹುಡುಗರು. 2 ಮಕ್ಕಳು ಇದ್ದಾರೆ, ವೈಫ್ ಇಲ್ಲ, ವೈಫೈ ಮನೆ ಹಾಳು ಮಾಡಿದ್ದಾರೆ. ಕಂಡವರು ತುಂಬ ಕೇಳಿಕೊಂಡು ತನ್ನ ಮನೆನ ತಾನೇ ನಾಶ ಮಾಡಿದ್ದಾಳೆ. ಇಂಥವರಿಗೆ ಕಾನೂನು ಶಿಕ್ಷೆ ಕೊಡ್ತಾ ಇಲ್ಲ. ಅವನಿಗೂ ಶಿಕ್ಷೆ ಕೊಟ್ಟಿಲ್ಲ, ಅವ್ರಿಗೂ ಶಿಕ್ಷೆ ಕೊಟ್ಟಿಲ್ಲ. ನನ್ನ ತಗೊಂಡು 2 ವರ್ಷ ಅನವಾಸದಲ್ಲಿ 2 ವರ್ಷ ಬೇರೆ ಬಾಡಿಗೆ ಅವರು ಉತ್ತರ ಆಗಬೇಕು ಅಂತ ಬೇರೆಯವ್ರಿಗೆ ಕನೆಕ್ಟ್ ಮಾಡಿ ನನಗೆ ಜೈಲು ಶಿಕ್ಷೆ 2 ವರ್ಷ ಕೊಟ್ಟಿದ್ದಾರೆ. ಈ ತಪ್ಪು ಮಾಡಿದವರಿಗೆ ಏನು ಶಿಕ್ಷೆ ಕೊಡ್ತಾರೆ ಅದು ನನಗೆ ಗೊತ್ತಿಲ್ಲ. ಅದಕ್ಕೆ ನ್ಯಾಯಾಲಯ ಏನು ಮಾಡ್ತದೆ ನನಗೆ ಗೊತ್ತಿಲ್ಲ.